ಈಗ ಫೈನಲಿ ತಮಿಳುನಾಡಿನ ಮರಿಗಳಿಗೆ ಫ್ರೀಡಮ್ ಕೊಡುವ ಟೈಮ್ ಬಂದಿದೆ. ನಮ್ಮ ಕಡೆ ಮುಂಗುಸಿದ್ದು ಸ್ವಲ್ಪ ಕಾಟ ಜಾಸ್ತಿ, ಸೊ ಹೊರಗಡೆ ಬಿಟ್ಟು ಅದು ತಗೊಂಡು ಹೋಗ್ತಿತ್ತು. ನಾನು ಹೊರಗಡೆ ಬಿಡ್ತೀನಿ ಅಂತ ಹೇಳಿ ಯಾಕೆ ಮೇಲ್ಗಡೆ ಇರೋ ಮರಿಗಳನ್ನೆಲ್ಲ ಕೆಳಗಡೆ ಕೇಜಿಗೆ ಶಿಫ್ಟ್ ಮಾಡ್ತಿದ್ದೇನೆ ಅಂತ. ಬಿಸಿಲು ಇದ್ರೆ ಸರಿಯಾಗುತ್ತೆ, ಬೇಗ ಗ್ರೋತ್ ಆಗುತ್ತೆ ಅಂತ. ಅದು ತರುವಾಗ ಎಷ್ಟು ದೊಡ್ಡದಿತ್ತು ಈಗಲೂ ಕೂಡ ಅಷ್ಟೇ ದೊಡ್ಡದಿದೆ, ಏನು ಕೂಡ ಗ್ರೋತ್ ಆಗಿಲ್ಲ. ಸಾರಿ ಮಿಸ್ಟೇಕ್ ಆಯ್ತು. ತರುವಾಗ ಎಷ್ಟು ಚಿಕ್ಕದಿತ್ತು ಈಗಲೂ ಕೂಡ ಅಷ್ಟೇ ಚಿಕ್ಕದಿದೆ. ಸೊ ಆಗ ಒಂದೊಂದೇ ಮರಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು 2 ಮರಿ ಹೊರಗಡೆ ಬಂತು. ಆಕ್ಚುಲಿ ತಮಿಳುನಾಡಿನ ಮರಿಗಳಿಗೆ ಹೊರಗಡೆ ಬಿಟ್ಟ ಮೇಲೆ ಫುಡ್ ಚೇಂಜ್ ಮಾಡಿದೆ ನಾನು. ಹೆಲೋ ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ನಾನು ತಮಿಳುನಾಡಿನ ಮರಿ ತಂದು ಸಾಕ್ತಿರೋದು ನಿಮ್ಗೆಲ್ಲ ಗೊತ್ತಿರ್ಬೋದು ರೆಗ್ಯುಲರ್ ಆಗಿ ನೋಡುವವರಿಗೆ. ಇವತ್ತಿಗೆ ತಮಿಳುನಾಡಿನ ಮರಿ ತಂದು 1 ತಿಂಗಳು ಆಗ್ತಾ ಬಂತು. ಸೊ ನಾನು ತರುವಾಗ ಅದು 1 ಮಂತ್ ಚಿಕ್ಸ್, ಈಗ ಅದಕ್ಕೆ ಒಂದು 2 ಮಂತ್ಸ್ ಆಗಿರ್ಬೋದು ಅಂತ ನನ್ನ ಒಂದು ಲೆಕ್ಕ. ಸೊ ಹಾಗೆ ಅದು ಫಸ್ಟ್ ಬ್ರೂಡಿಂಗ್ ಅಲ್ಲಿ ಹಾಕಿದ್ವಿ ತಂದ ತಕ್ಷಣ. ನೆಕ್ಸ್ಟ್ ಅದನ್ನು ಕೆಜಿಗೆ ಶಿಫ್ಟ್ ಮಾಡಿದ್ವಿ. ಈಗ ಫೈನಲಿ ತಮಿಳುನಾಡಿನ ಮರಿಗಳಿಗೆ ಫ್ರೀಡಮ್ ಕೊಡುವ ಟೈಮ್ ಬಂದಿದೆ. ಫ್ರೀಡಮ್ ಅಂದ್ರೆ ಅದನ್ನೆಲ್ಲ ಹೊರಗಡೆ ಬಿಡುವ ಟೈಮ್ ಬಂದಿದೆ. ಈಗ ಇನ್ನು ಕೇಜಲ್ಲಿ ಇಡ್ಲಿಕ್ಕಿಲ್ಲ, ಹೊರಗಡೆ ಬಿಡು. ಆಕ್ಚುಲಿ ಇಷ್ಟು ಸಮಯ ಇಟ್ಕೊಲಿಕ್ಕಿಲ್ಲ, ಇದಕ್ಕಿಂತ ಮುಂಚೆನೆ ಬಿಡ್ಬೇಕಿತ್ತು ಹೊರಗಡೆ. ಬಟ್ ನಿಮ್ಗೆ ಹೇಳಿದ್ದೆ ಅದು ಹೊರಗಡೆ ಸೆಟಪ್ ಸರಿ ಇಲ್ಲ, ಫೆನ್ಸಿಂಗ್ ಎಲ್ಲ ಸರಿ ಆಗ್ಲಿಲ್ಲ, ಸೊ ಇನ್ನು ಕೂಡ ಬಿಟ್ಟಿಲ್ಲ. ಹಾಗೇನೆ ದೊಡ್ಡ ಕೋಳಿಗಳು ಕೂಡ ಇತ್ತು, ಸೊ ಇದನ್ನು ಹೊರಗಡೆ ಬಿಟ್ಟರೆ ದೊಡ್ಡ ಕೋಳಿಗಳು ಕಚ್ಚುತ್ತದೆ, ಸೊ ಅದಕ್ಕೆ ಬಿಟ್ಲಿಲ್ಲ. ಬಟ್ ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾವು ಫೆನ್ಸಿಂಗ್ ಮಾಡಿ ತೋರಿಸಿದೆ, ಹಸಿರು ನೆಟ್ ಹಾಕಿ ಫೆನ್ಸಿಂಗ್ ಮಾಡಿದ್ದೇವೆ. ಇನ್ನೊಂದು ಹೊರಗಡೆ ಹೋಗ್ಲಿಕ್ಕಿಲ್ಲ, ಸೊ ಇನ್ನು ಹೊರಗಡೆ ಬಿಡ್ಬೋದು ಇದನ್ನು. ಆ ನೆಟ್ಟಿನ ಒಳಗಡೆ ತಿರುಗಾಡಿಕೊಂಡು ಇರ್ಲಿಕ್ಕೆ, ಅದಕ್ಕಿಂತ ಹೊರಗಡೆ ಹೋಗ್ಲಿಕ್ಕಿಲ್ಲ. ನಮ್ಮ ಕಡೆ ಮುಂಗುಸಿದ್ದು ಸ್ವಲ್ಪ ಕಾಟ ಜಾಸ್ತಿ, ಸೊ ಹೊರಗಡೆ ಬಿಟ್ಟು ಅದು ತಗೊಂಡು ಹೋಗ್ತಿತ್ತು, ಸೊ ಅದಕ್ಕೆ ಇನ್ನು ಕೂಡ ಬಿಟ್ಟಿರ್ಲಿಲ್ಲ. ಬಟ್ ಈಗ ಫೆನ್ಸಿಂಗ್ ಮಾಡಿದ್ಮೇಲೆ ಇನ್ನು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ, ಸೊ ಈಗ ಧೈರ್ಯದಲ್ಲಿ ಬಿಡುದು ಹೊರಗಡೆ. ಈಗ 27 ಮರಿ ಇದೆ. ತರುವಾಗ 30 ಮರಿ ಇತ್ತು, ಅದರಲ್ಲಿ 3 ಸತ್ತೋಗಿದೆ. ಈಗ 27 ಮರಿ ಇದೆ. ಈ ಹೊರಗಡೆ ಬಿಡುವ ವಿಷಯದಲ್ಲಿ ನನ್ಗಿಂತ ಜಾಸ್ತಿ ಖುಷಿ ಕೆಲ ವ್ಯೂವರ್ಸ್ಗೆ ಆಗಿರ್ತದೆ. ಯಾಕೆಂದ್ರೆ ಅವರು ಲಾಸ್ಟ್ ವಿಡಿಯೋದಲ್ಲೆಲ್ಲ ತುಂಬಾ ಜನ ಹೇಳಿದ್ರು ಅದನ್ನ ಇನ್ನು ಕೂಡ ಯಾಕೆ ಹೊರಗಡೆ ಬಿಡ್ಲಿಲ್ಲ, ಹೊರಗಡೆ ಬಿಡಿ ಅಂತ. ಸೊ ಅವ್ರಿಗೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಯಾರಿಗೆಲ್ಲ ಖುಷಿ ಆಯ್ತು, ಯಾರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವರೆಲ್ಲ ಕಮೆಂಟ್ ಮಾಡಿ, ನಮಗೆ ಕೂಡ ಗೊತ್ತಾಗುತ್ತೆ. ಬಟ್ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ನಾನು ಹೊರಗಡೆ ಬಿಡ್ತೀನಿ ಅಂತ ಹೇಳಿ ಯಾಕೆ ಮೇಲ್ಗಡೆ ಇರೋ ಮರಿಗಳನ್ನೆಲ್ಲ ಕೆಳಗಡೆ ಕೆಜಿಗೆ ಶಿಫ್ಟ್ ಮಾಡ್ತಿದ್ದೇನೆ ಅಂತ. ಆಕ್ಚುಲಿ ಏನಂದ್ರೆ ಈ ವಿಡಿಯೋ ಬೆಳಗ್ಗೆ ಏನಂದ್ರೆ ನಾನು ಮೇಲ್ಗಡೆ ಇರೋ ಮರಿಗಳನ್ನೆಲ್ಲ ಕೆಳಗಡೆ ಇರೋ ಗೂಡಿಗೆ ಶಿಫ್ಟ್ ಮಾಡಿದ್ದೆ. ಯಾಕೆಂದ್ರೆ ಇದನ್ನು ಸಂಜೆ ಹೊರಗಡೆ ಬಿಡ್ಲಿಕ್ಕಿದೆ. ಹೊರಗಡೆ ಬಿಟ್ಟ ಮೇಲೆ ಅದು ಹೊರಗಡೆ ಹೋಗಿ ವಾಪಸ್ ಅದಕ್ಕೆ ಗೂಡಿಗೆ ಬಂದು ಸೇರ್ಬೇಕಲ್ಲ, ಅದಕ್ಕೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ಇದನ್ನು ಕೆಳಗಡೆ ಗೂಡಿಗೆ ಶಿಫ್ಟ್ ಮಾಡುದು. ಮೇಲ್ಗಡೆ ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇನ್ನು ಕೆಳಗಡೆ ಗೂಡಲ್ಲೇ ಶಿಫ್ಟ್ ಮಾಡುದು ಎಲ್ಲ ಮರಿಗಳನ್ನು ಒಟ್ಟಿಗೆ. ನಿಮ್ಗೆ ಒಂದು ಮರಿಯನ್ನು ತೋರಿಸ್ತೇನೆ, ಅದು ಎಷ್ಟು ಬೆಳವಣಿಗೆ ಆಗಿದೆ, ಹೇಗೆ ಗ್ರೋತ್ ಆಗಿದೆ ಅಂತ. 60 ಡೇಸ್ ಇದು ಮರಿ, ಇದು ಚಿಕ್ಸ್. 60 ಡೇಸ್ ತರುವಾಗ 30 ಡೇಸ್ ಆಗಿತ್ತು, ಈಗ 30 ಡೇಸ್ ನಾವು ಸಾಕಿದ್ದೇವೆ. ಸೊ 60 ಡೇಸ್ ಇದು ಚಿಕ್ಸ್. ಇದು ನೀವು ನೋಡ್ಬೋದು ಬೆಳವಣಿಗೆ ಹೇಗೆ ಆಗಿದೆ ಅಂತ. ಮೊದಲು ತರುವಾಗ ನಾನು ಇದನ್ನು ಬ್ರೂಡಿಂಗ್ ಅಲ್ಲಿ ಹಾಕಿದ್ದೆ, ಆಗ ಏನು ಬೆಳವಣಿಗೆ ಆಗ್ತಿರ್ಲಿಲ್ಲ, ಇದ್ದಾಗೇನಿತ್ತು ಬಾಯ್ಲರ್ ಕೊಡ್ಲಿಕ್ಕೆ ಎಲ್ಲ ಆಗ್ತಿತ್ತು. ಏನು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿ ಹೇಳಿದ್ರು ಅದನ್ನು ಹೊರಗಡೆ ಶಿಫ್ಟ್ ಮಾಡಿ, ಅದಕ್ಕೆ ಬಿಸಿಲು ಇದ್ರೆ ಸರಿಯಾಗುತ್ತೆ, ಬೇಗ ಗ್ರೋತ್ ಆಗುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಅಂತ ನಾವು ಬ್ರೂಡಿಂಗ್ ಸಿಸ್ಟಮ್ ಅಲ್ಲಿಂದ ಶಿಫ್ಟ್ ಮಾಡಿ ಈ ಕೆಜಿಗೆ ಹಾಕಿ. ಬ್ರೂಡಿಂಗ್ ಸಿಸ್ಟಮ್ ಅಲ್ಲಿ ಲೈಟ್ ಎಲ್ಲ ಬಲ್ಬ್ ಎಲ್ಲ ಹಾಕಿ ಎಲ್ಲ ಸೆಟಪ್ ಎಲ್ಲ ಮಾಡಿದ್ದೆ, ಬಟ್ ಏನು ಯೂಸ್ ಆಗ್ಲಿಲ್ಲ. ನೋಡಿ ಈಗ ಹೊರಗಡೆ ಇಟ್ಮೇಲೆ ಎಷ್ಟು ಬೆಳವಣಿಗೆ ಗ್ರೋತ್ ಆಗಿದೆ ಅಂತ ನೀವೇ ನೋಡಿ. ಸೊ ನಂಗೆ ಸಜೆಷನ್ ಕೊಟ್ಟಂತ ಎಲ್ಲ ಕಮೆಂಟ್ ಮಾಡಿದವರಿಗೆ ತುಂಬಾ ಥ್ಯಾಂಕ್ ಯು. ನೀವು ಹೇಳಿದ್ಮೇಲೆ ನಮ್ಗೆ ಒಳ್ಳೆ ಗ್ರೋತ್ ಆಗಿದೆ. ಸೊ ನಾನು ಎಲ್ಲ ಕೋಳಿ ಮರಿಗಳನ್ನು ಕೆಳಗಡೆ ಶಿಫ್ಟ್ ಮಾಡಿ ಆಗಿದೆ. ಈಗ ನೋಡ್ಬೋದು ಮೇಲ್ಗಡೆ ಫುಲ್ ಖಾಲಿ ಇದೆ, ಕೆಳಗಡೆ ಎಲ್ಲ ಮರಿಗಳು ಕೆಳಗಡೆ ಇದೆ. ಸೊ ಈಗ ಎಲ್ಲ 27 ಮರಿಗಳು ಕೂಡ ಕೆಳಗಡೆ ಶಿಫ್ಟ್ ಮಾಡಿ ಆಗಿದೆ. ನಾನು ನಿಮ್ಗೆ ಬರೀ ಒಂದು ಚಿಕ್ಸ್ ಇದ್ದು ಕಂಪ್ಲೀಟ್ ಆಗಿ ರಿವ್ಯೂ ತೋರಿಸಿದೆ. ಸೊ ನೀವು ಅನ್ಕೊಳ್ಬಹುದು ಒಂದು ಚಿಕ್ಸ್ ಮಾತ್ರ ಬೆಳವಣಿಗೆ ಆದದ್ದು ಅಂತ, ಬಟ್ ಇಲ್ಲ. ಇದರಲ್ಲಿ ಆಕ್ಚುಲಿ ನಾವು ನೋಡಿದ್ರೆ 2 ಕ್ಯಾಟಗರಿ ಅಂತ ಹೇಳಿದ್ದೆ. ಒಂದು ಕ್ಯಾಟಗರಿ ಮೇಲೆ ಹಾಕಿದ್ದು, ಒಂದು ಕ್ಯಾಟಗರಿ ಕೆಳಗೆ ಹಾಕಿದ್ದೆ. ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಒಂದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು. ಸೊ ನೀವು ನೋಡ್ಬೋದು ಇದರಲ್ಲಿ ಹಾಫ್ ಕ್ವಾಂಟಿಟಿ ಅಷ್ಟು ದೊಡ್ಡ ಸೈಜ್ ಇದೆ ಮತ್ತು ಹಾಫ್ ಕ್ವಾಂಟಿಟಿ ಚಿಕ್ಕ ಸೈಜ್ ಇದೆ. ಆ ದೊಡ್ಡ ಸೈಜ್ ಮರಿಗಳು ಏನಿದೆ ನಾನು ವಿಡಿಯೋದಲ್ಲಿ ತೋರಿಸಿದಲ್ಲ ಡೀಟೇಲ್ ಆಗಿ, ಎಲ್ಲಾ ಮರಿಗಳು ಕೂಡ ಅಷ್ಟೇ ದೊಡ್ಡದಾಗಿದೆ. ದೊಡ್ಡ ಸೈಜ್ ಇತ್ತು ಒಂದು 15 ಮರಿಗಳು, ಮತ್ತೆ ಬಾಕಿ ಉಳಿದ ಚಿಕ್ಕದ್ರ ಮಾತ್ರ ಕೆಳಗಡೆ ಇದ್ದದ್ದು ಅಷ್ಟೇ ಚಿಕ್ಕದಿದೆ. ಚಿಕ್ಕದಂದ್ರೆ ಫುಲ್ ಚಿಕ್ಕದಿಲ್ಲ, ಬೆಳವಣಿಗೆ ಆಗಿದೆ, ಒಳ್ಳೆ ಗ್ರೋತ್ ಇದೆ, ಮರಿಗಳೆಲ್ಲ ಒಳ್ಳೆ ಇದೆ. ಸೊ ನಾವೀಗ ಇದನ್ನು ಫೈನಲಿ ಹೊರಗಡೆ ಬಿಡ್ತಾ ಇದ್ದೇವೆ. ನಾನು ಅನ್ಕೊಂಡೆ ಬರೀ ಗೇಟ್ ತೆಗೆದು ಬಿಟ್ರೆ ಆಯ್ತು, ಅದೆಲ್ಲ ಖುಷಿಯಿಂದ ಹೊರಗಡೆ ಓಡ್ತದೆ ಅಂತ. ಬಟ್ ನಾನು ಅನ್ಕೊಂಡಾಗ ನೀವು ಈಗ ವಿಡಿಯೋದಲ್ಲಿ ಒಂದು ಮರಿ ನೋಡ್ತಿದ್ದೀರಲ್ಲ, ಅದು ತರುವಾಗ ಎಷ್ಟು ದೊಡ್ಡದಿತ್ತು ಈಗಲೂ ಕೂಡ ಅಷ್ಟೇ ದೊಡ್ಡದಿದೆ, ಏನು ಕೂಡ ಗ್ರೋತ್ ಆಗಿಲ್ಲ. ಸಾರಿ ಮಿಸ್ಟೇಕ್ ಆಯ್ತು. ತರುವಾಗ ಎಷ್ಟು ಚಿಕ್ಕದಿತ್ತು ಈಗಲೂ ಕೂಡ ಅಷ್ಟೇ ಚಿಕ್ಕದಿದೆ. ಈ ಮರಿಯನ್ನು ನಾನು ಫಸ್ಟ್ ಡೇನೆ ತೋರಿಸಿದ್ದೆ ಇದು ತುಂಬಾ ಚಿಕ್ಕ ಮರಿ ಅಂತ. ಬಟ್ ಇವಾಗ್ಲೂ ಕೂಡ ಅದು ಹಾಗೆ ಇದೆ, ದೊಡ್ಡದೇ ಆಗ್ಲಿಲ್ಲ ಅದು. ಅದ್ರ ಹಾಗೆ ಇನ್ನೊಂದಿತ್ತು, ಟೋಟಲ್ 2 ಇತ್ತು, ಅದೊಂದು ಸತ್ತೋಗಿದೆ. ಈಗ ಇದೊಂದು ಬದುಕಿದೆ. ಬಟ್ ಇದು ನಂಗೆ ಧೈರ್ಯ ಇಲ್ಲ, ಆದಷ್ಟು ಬೇಗ ಇದು ಕೂಡ ಸಾಯ್ತದೆ ಅಂತ ಆಗ್ತದೆ. ಯಾಕಂದ್ರೆ ಏನು ಕೂಡ ಹೊಟ್ಟೆಗೆ ತಿನ್ನೋದಿಲ್ಲ, ಬೆಳವಣಿಗೆ ಕೂಡ ಏನು ಇಲ್ಲ. ಸೊ ಅದಕ್ಕೆ ಇದನ್ನು ಬೇರೆನೆ ಇಟ್ಟಿದ್ದೇವೆ, ಬೇರೆ ಚೇಂಜ್ ಮಾಡಿದ್ದೇನೆ, ಹೊರಗಡೆ ಬಿಡ್ಲಿಲ್ಲ, ಬೇರೆ ಒಂದು ರೂಮ್ ಅಲ್ಲಿ ಇಟ್ಟಿದ್ದೇನೆ. ಇದನ್ನು ಹೊರಗಡೆ ಬಿಟ್ಟರೆ ಎಲ್ಲ ಕಚ್ಚುತ್ತದೆ ಅಂತ ಹೊರಗಡೆ ಬಿಟ್ಟಿಲ್ಲ. ಸೊ ನಾನು ಅವಾಗಲೇ ಹೇಳಿದಾಗೆ ಗೇಟ್ ತೆಗೆದು ಬಿಟ್ಟರೆ ಎಲ್ಲ ಹೋಗ್ತದೆ ಅಂತ ಅನ್ಕೊಂಡೆ ಖುಷಿಯಿಂದ. ಬಟ್ ಯಾವ್ದು ಕೂಡ ಹೊರಗಡೆ ಹೋಗ್ಲಿಲ್ಲ. ನಾನು ಗೇಟ್ ಹತ್ರ ಇದ್ದೆ ಅಂತ ಏನೋ ಗೊತ್ತಿಲ್ಲ, ಬಟ್ ಹೋಗ್ಲಿಲ್ಲ, ಯಾವ್ದು ಕೂಡ ಹೋಗ್ಲಿಲ್ಲ ಹೊರಗಡೆ. ಸೊ ಅದು ಅದರಷ್ಟಕ್ಕೆ ಹೊರಗಡೆ ಹೋಗುದಿಲ್ಲ ಅಂತ ಅನ್ಕೊಂಡು ನಾನೇ ಒಂದೊಂದು ತೆಗೆದು ಹೊರಗಡೆ ಹಾಕು ಅಂತ ಅನ್ಕೊಂಡೆ. ಬಟ್ ಮರಿಗಳನ್ನು ಹೊರಗಡೆ ಹಾಕೋದು ಅಷ್ಟು ಸುಲಭ ಅಲ್ಲ, ಅದು ಕೈಗೆ ಸಿಗುದಿಲ್ಲ. ದೊಡ್ಡದಾದ್ರೂ ಅಷ್ಟು ಕೈಗೆ ಸಿಗ್ತದೆ, ಬಟ್ ಚಿಕ್ಕದು ಆ ಕಡೆ ಓಡ್ತದೆ, ಕೈಗೆ ಸಿಗುದು. ಸೊ ಸ್ವಲ್ಪ ಹೊತ್ತು ಹೀಗೆ ಟ್ರೈ ಮಾಡೋದು, ನಾನು ದೂರ ಬಂದು ನಿಂತೆ. ಸೊ ಆಗ ಒಂದೊಂದೇ ಮರಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು 2 ಮರಿ ಹೊರಗಡೆ ಬಂತು, ಬಟ್ ಬಾಕಿದ್ದು ಬರ್ಲಿಲ್ಲ.
ನಾನು ತುಂಬಾ ಹೊತ್ತು ಕಾದೆ. ನಾನು ಸ್ವಲ್ಪ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ ತಮಿಳ್ನಾಡಿನ ಮರಿಗಳ ಅಪ್ಡೇಟ್ ಹೇಳಿ ಅಂತ. ಯಾಕಂದ್ರೆ ಈ ಮರಿಗಳ ಅಪ್ಡೇಟ್ ಹೇಳದೆ ತುಂಬಾ ದಿನ ಆಯ್ತು, ಇದ್ರ ಬಗ್ಗೆ ಅಪ್ಡೇಟ್ ಕೊಡದೆ ತುಂಬಾ ದಿನ ಆಯ್ತು. ಲಾಸ್ಟ್ ಅಪ್ಡೇಟ್ ಯಾವಾಗ ಕೊಟ್ಟಿದ್ದೆ ಅಂದ್ರೆ ಇದನ್ನು ಬ್ರೂಡಿಂಗ್ ಇಂದ ಚೇಂಜ್ ಮಾಡಿ ಕೆಜಿಗೆ ಹಾಕಿದಾಗ ಕೊಟ್ಟಿದ್ದೆ ಅನ್ಸುತ್ತೆ. ಅದಾದ್ಮೇಲೆ ನಾನು ಕೊಟ್ಟೇ ಇಲ್ಲ ಇದ್ರ ಬಗ್ಗೆ ಅಪ್ಡೇಟ್. ಸೊ ತುಂಬಾ ಜನ ಕಮೆಂಟ್ ಅಲ್ಲಿ ಬೇರೆ ವಿಡಿಯೋದಲ್ಲೆಲ್ಲ ಹಾಕಿರುವಾಗ ತುಂಬಾ ಜನ ಕೇಳಿದ್ರಿ ತಮಿಳ್ನಾಡಿನ ಮರಿಗಳ ಬಗ್ಗೆ ಅಪ್ಡೇಟ್ ಮಾಡಿ ಅಂತ. ಸೊ ಅದು ಅಪ್ಡೇಟ್ ಕೂಡ ಇದೇ ವಿಡಿಯೋದಲ್ಲಿ ಬಂತು, ನೋಡ್ಬೋದು ನೀವು ಅಪ್ಡೇಟ್. ಮರಿಗಳೆಲ್ಲ ತುಂಬಾ ಒಳ್ಳೆ ಗ್ರೋತ್ ಆಗಿದೆ. ಆಕ್ಚುಲಿ ನಾನೇನಂದ್ರೆ ತಮಿಳ್ನಾಡಿನ ಮರಿಗಳು ಇತ್ತಲ್ಲ ಅಂತ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ನಮ್ಮ ಮನೆಯ ಅಂಕದ ಕೋಳಿ ಹೆಂಟೆ ಇತ್ತಲ್ಲ ಅದನ್ನು ಇದು ಕಾವಿಗೆ ಕೂತು ಮರಿ ಎಲ್ಲ ಮಾಡಿತ್ತು. ಸೊ ಅದ್ರ ಬಗ್ಗೆನೇ ವಿಡಿಯೋಗಳು ಮಾಡ್ತಿದ್ದೆ. ನಾನು ಅಂಕದ ಕೋಳಿಗಳನ್ನು ಹೇಗೆ ಸಾಕೋದು ಫ್ರಮ್ 0 to ದೊಡ್ಡದಾಗುವವರೆಗೆ ಎಷ್ಟು ಹೇಗೆ ಸಾಕೋದು ಅಂತ ಒಂದು ಸೀರೀಸ್ ಮಾಡು ಅಂತ ಅನ್ಕೊಂಡು ತುಂಬಾ ಜನ ಕೇಳಿದ್ರಿ ಅಂತ ಆ ಸೀರೀಸ್ ಸ್ಟಾರ್ಟ್ ಮಾಡಿದೆ. ಅದು ವಿಡಿಯೋ ಹಾಕಿದ್ದೇನೆ, ಒಂದು ವಿಡಿಯೋ ಹಾಕಿದ್ದೇನೆ ಮರಿಗಳ ಬಗ್ಗೆ, ನಮ್ಮ ಮನೆಯಲ್ಲಿ ಆದ ಹೆಂಟೆದ್ದು ಮತ್ತು ಅದು ಕಾವೂರ್ದು 12 ಮೊಟ್ಟೆಯಲ್ಲಿ 9 ಮರಿ ಮಾಡಿತ್ತು. ಅದನ್ನು ಹಾಕಿದ್ದೆ, ಸೀರೀಸ್ ಇದ್ದು ಫಸ್ಟ್ ಎಪಿಸೋಡ್ ಹಾಕಿದ್ದೆ. ಅದರ ನೆಕ್ಸ್ಟ್ ಎಪಿಸೋಡ್ ಏನು ಹಾಕ್ಲಿಲ್ಲ, ತುಂಬಾ ಜನ ಕೇಳಿದ್ರಿ ಯಾವಾಗ ಅಂತ. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಕೂಡ ಹಾಕ್ತೇನೆ, ಯಾಕಂದ್ರೆ ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. 3K ವ್ಯೂಸ್ ಏನೋ ಬಂದಿತ್ತು. ಸೊ ನಂಗೆ ಅಷ್ಟು ಸಾಕು, ನಿಮ್ಮ ಸಪೋರ್ಟ್ ಅಷ್ಟು ಸಾಕು ನಂಗೆ. ಮತ್ತೆ ಕಮೆಂಟ್ ಕೂಡ ಮಾಡಿದ್ರಿ ತುಂಬಾ ಒಳ್ಳೇದಾಗಿದೆ ಅಂತ, ನೆಕ್ಸ್ಟ್ ಎಪಿಸೋಡ್ ಬೇಕು ಅಂತ. ಸೊ ನೆಕ್ಸ್ಟ್ ಎಪಿಸೋಡ್ ಕೂಡ ಮಾಡ್ತೇನೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅದರ ಫುಡ್ಡಿನ ಬಗ್ಗೆ ಎಲ್ಲ ಹೇಳ್ತೇನೆ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ತಮಿಳ್ನಾಡು ಮರಿಗಳು ಒಂದೊಂದು ಹೊರಗಡೆ ಬಂತು. ಮತ್ತೆ ಅದು ಬರ್ಲಿಕ್ಕೆ ಇನ್ನೂ ಲೇಟ್ ಆಗ್ತದೆ ಅಂತ ಹೇಳಿ ನಾನೇ ಒಂದೊಂದು ಕೈಯಲ್ಲಿ ಹಿಡಿದು ಹೊರಗಡೆ ಹಾಕ್ತಾ ಕೂತೆ. ಒಂದು ಹಾಕಿದೆ, ಒಂದು 10 ಏನೋ ಹೊರಗಡೆ ಹಾಕಿದೆ ಕೈಯಲ್ಲಿ ಹಿಡಿದು. ಮತ್ತೆ ಗೂಡು ದೊಡ್ಡ ಇರುವ ಕಾರಣ ನನಗೆ ಕೈಗೆ ಸಿಕ್ಲಿಲ್ಲ, ಕೆಲವು ದೂರ ಹೋಗಿತ್ತು. ಸೊ ನಾನು ಮತ್ತೆ ಸ್ವಲ್ಪ ಹಾಕಿ ಮತ್ತೆ ಆಗುದಿಲ್ಲ ಅಂತ ಅನ್ಕೊಂಡು ಬಿಟ್ಟೆ. ಅದು ಅದರಷ್ಟೇ ಹೊರಗಡೆ ಬರ್ಲಿ ಅಂತ ಬಿಟ್ಟೆ. ಯಾಕಂದ್ರೆ ಅದರಷ್ಟೇ ಹೊರಗಡೆ ಬಂದ್ರೆ ಮತ್ತೆ ಅದಕ್ಕೆ ಅಭ್ಯಾಸ ಆಗ್ತದೆ. ನಾನು ಎಷ್ಟೇ ಫೋರ್ಸ್ಫುಲಿ ಹೊರಗಡೆ ಹಾಕಿದ್ರು ಮತ್ತೆ ಅದು ವಾಪಸ್ ಒಳಗಡೆನೆ ಹೋಗ್ತದೆ. ಬಟ್ ಅದರಷ್ಟೇ ಹೊರಗಡೆ ಬಂದ್ರೆ ಮಾತ್ರ ಅದು ಹೊರಗಡೆ ಇರುದು. ಸೊ ಅದಕ್ಕೆ ನಾನು ಅಲ್ಲಿಗೆ ಅಂಡ್ ಫೈನಲಿ ಎಲ್ಲ ಹೊರಗಡೆ ಬಂದಿದೆ. ಈಗ ಎಲ್ಲ ಹೊರಗಡೆ ಬಂದ್ಮೇಲೆ ನಾನು ಗೇಟ್ ಕ್ಲೋಸ್ ಮಾಡಿಬಿಟ್ಟೆ. ಈಗ ನೀವು ನೋಡ್ಬೋದು, ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಎಲ್ಲ ಮರಿಗಳು ಆಕ್ಟಿವ್ ಆಗಿದೆ ಹೊರಗಡೆ ಬಂದ್ಮೇಲೆ. ಆಕ್ಚುಲಿ ತಮಿಳ್ನಾಡಿನ ಮರಿಗಳಿಗೆ ಹೊರಗಡೆ ಬಿಟ್ಟ ಮೇಲೆ ಫುಡ್ ಚೇಂಜ್ ಮಾಡಿದೆ ನಾನು. ಅದು ಯಾವ ಫುಡ್ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಇವಾಗ ಇದು ನೋಡ್ಬೋದು, ಇವತ್ತಿದ್ದು ವಿಡಿಯೋ ಸಂಜೆದ್ದು. ಎಲ್ಲ ಮರಿಗಳು ಆಕ್ಟಿವ್ ಆಗಿ ಹೊರಗಡೆ ಇದೆ, ಒಳ್ಳೆ ಗ್ರೋತ್ ಆಗಿದೆ. ನೀವು ನೋಡ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಕಮೆಂಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ, ನಾನು ಕ್ಲಿಯರ್ ಮಾಡ್ತೇನೆ. ಮತ್ತೆ ಕಮೆಂಟ್ ಅಲ್ಲಿ ಫುಡ್ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಫುಡ್ ಬಗ್ಗೆ ಹೇಳ್ತೇನೆ.